ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ರಿ, ನೀವೇ ಹೇಳ್ರಪ್ಪ, ಈ 300 ರೂಪಾಯಿ ರೊಕ್ಕ ಕೊಟ್ಟು ಸಿನಿಮಾ ಹೋಗ್ತೀರಂತ ತಿಳ್ಕೊರಿ. ನೀವು ಆ ಸಿನಿಮಾ ಚಂದ ಇಲ್ಲ ಅಂತ ಅನಸ್ತು, ತಲಿ ಬ್ಯಾನಿ ಬರ್ಲಿಕ್ಕಂತ ತಿಳ್ಕೊರಿ. ಏನ್ ಮಾಡ್ತೀರಿ ಹೇಳ್ರಿ? ಕಡಿಕ ನಿದ್ದೆರೆ ಬರ್ತೈತಿ, ಆ ಟ್ರೈ ಮಾಡಿ ರೊಕ್ಕ ಕೊಟ್ಟಿದ್ದಕ್ಕೆ ನಿದ್ದೆರೆ ಮಾಡಿ ಬರ್ತೀರಿ ಆರಾಮ್ AC ಥಿಯೇಟರ್ನ್ಯಾಗ. ಹೌದಿಲ್ಲ? ಇಲ್ಲ, ತೀರಾ ಆಗ್ಲಿಲ್ಲ ಅಂದ್ರೆ ಸೀದಾ ಎದ್ದು ಹೊರಕ್ ಹೋಗ್ಬಿಡ್ತೀವಿ. ಹೌದಾ? ನೋಡ್ರಿ, ಯಾವ್ದೋ ಕಿತ್ತೋಗಿರೋ ಸಿನಿಮಾಗ ನಾವ್ ಯಾಕ ರೊಕ್ಕ ಕೊಟ್ಟು ತಲಿ ಕೆಡ್ಸ್ಕೋಬೇಕು ಹೇಳ್ರಿ? ಆದ್ರ ಒಂದು ಖರೇ ವಿಷಯ ಹೇಳ್ತೀನಿ ಕೇಳ್ರಿ. ಅದೇ ನೀವ್ ಏನರೇ ರೊಕ್ಕ ಬರ್ತದ, ಬಿರಿಯಾನಿ ಕೊಡ್ತಾರ ಅಂತ ಏನರೇ ಆಸೆಗ್ ಹೋದ್ರಿ ಅಂತ ತಿಳ್ಕೊರಿ. ನೀವು ನಮ್ಮ ಸಿದ್ದರಾಮಯ್ಯನಂತವ್ರು ಇರ್ತಾರಲ್ಲ, ಎದ್ದು ಹೋಗ್ಲಿಕ್ಕೂ ಬಿಡುದಿಲ್ಲ ನಿಮಗ. ಕೂತ್ಕೋ, 20-25 ನಿಮಿಷ ಕೂತ್ಕೊಳ್ಳಿ. CM ಸಾಹೇಬ್ರೆ, ನಿಮ್ಮ ಸ್ವಂತ ಮಗ, ನಿಮ್ಮ ಸ್ವಂತ ಹೆಂಡತಿನೇ ನಿಮ್ಮ ಮಾತು ಕೇಳ್ತಾರೆ ನೋಡ್ರಿ ಸ್ವಲ್ಪ. ಅಂಥದ್ರಾಗ ಯಾರೋ ಬಂದ್ಬಿಟ್ಟೆ ಕೂತ್ಕೋ ಗೀತ್ಕೋ ಅಂತ ಹೇಳಿ ಆವಾಜ್ ಹಾಕಿದ್ರ ನಡಿತೈತೆ ಅಂತ ಹೇಳ್ರಪ್ಪ. ಜನರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೂತ್ಕೊಳ್ರಿ. ಅವ್ರು ಯಾರವ್ರು? ಕೂತ್ಕೊಳ್ಳಯ್ಯ. ಪೇಟಾ ಕೂತ್ಕೋ, 20-25 ನಿಮಿಷ ಕೂತ್ಕೊಳ್ಳಿ. ಈ ಸೊಕ್ಕಿನ ಮಾತಿಗೆ ಮಂದಿನೇ ಕಾರಣ ಬಿಡ್ರಿ. ಅಲ್ರಿ ಮತ್ತೇನ್ರಿ, ಅವ್ರರ ಏನ್ ಸಿದ್ದರಾಮಯ್ಯ ಅವರ ಭಾಷಣ ಕೇಳಕ್ ಬಂದಾರಂತ ತಿಳ್ಕೊಂಡ್ರಿ ನೀವು? ನೋವೇ ಚಾನ್ಸೇ ಇಲ್ಲ. ಅವ್ರು ಬಂದಿರೋದು ಯಾಕಾಗಿ ಅಂತಂದ್ರ ಕೇಳ್ಬಿಡ್ರಿ, ಕಿವಿ ಪಾವನ ಆಗ್ತಾವ. ದುಡ್ಡು ಎಲ್ಲಾರ್ಗು 300 ರೂಪಾಯಿ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನ ಕಡೆಯವರು ಬರೋರ್ಗೆ ವ್ಯವಸ್ಥೆ ಏನು ಸರ್? ಬರೋರ್ಗೆ ಹಣಕಾಸು ಕೊಡ್ತಾರೆ. ಹಣಕಾಸು ಕೊಟ್ಟರು, ದುಡ್ಡು ಎಲ್ಲಾರ್ಗು 300 ರೂಪಾಯಿ ಕೊಟ್ಟಿದ್ದಾರೆ. ಬಂದಿದ್ದಾರೆ. 300 ರೂಪಾಯಿ ಕೊಟ್ಟರು. ಇಲ್ವಲ್ಲ, ಚಿಕ್ಕೇಗೌಡ ಕೊಪ್ಪಲು ಗ್ರಾಮ ಇಲ್ವಲ್ಲ. ಇದು ವಿಷಯ ರೀ. ಈಗ ತಪ್ಪು ಯಾರ್ದು ಹೇಳ್ರಿ? ಸಿದ್ದರಾಮಯ್ಯ ಸಾಹೇಬ್ರು ಅಷ್ಟೊಂದು ಜೋರಾಗಿ ಯಾಕೆ ಗದರ್ಸ್ಲಿಕ್ಕತ್ತಿದ್ರ ಅಂತನೂ ಈಗ ಅರ್ಥ ಆಗಿರ್ಬೇಕಲ್ಲ. 300 ರೂಪಾಯಿ ರೊಕ್ಕನೇ ಕೊಟ್ಟಿನಿ, ಕುಂತ ಭಾಷಣ ನಂದು ಕೇಳಪ್ಪ ಅಂತ ಅಷ್ಟೇ ಅವ್ರದ್ದು ಸಿಟ್ಟ. ಅದ್ರಾಗ ಏನ್ ಅವ್ರದ್ದು ತಪ್ಪಿಲ್ ಬಿಡ್ರಿ. ಸಿದ್ದರಾಮಯ್ಯ ಸಾಹೇಬ್ರೆ, ಸ್ವಲ್ಪ ನೀವು ಎಚ್ಚರದಿಂದಿರಿ, ಹುಷಾರಾಗಿರ್ರಿ. ನೀವು ಹಿಂಗ ಬೈತಿರ್ತೀರಂತ ತಿಳ್ಕೋರಿ, ಮುಂದ್ ಅದ್ರಾಗ ಯಾರೋ ಒಬ್ರು ಉಡಾಳ್ರಿರ್ತಾರ, ಹೋಗಲ್ಲ ಯಾರಿಗ್ ಬೇಕ ನೀನು 300 ರೂಪಾಯಿ ಅಂತ ಹೇಳಿ ಮಾರಿ ಮೇಲೆ ಒಗದ್ ಹೋದ್ರ ಹೆಂಗ್ ಹೇಳ್ರಿ? ಎಷ್ಟು ಅಸಹ್ಯ ಅನಿಸ್ತದ ಹೇಳ್ರಿ? ಎಷ್ಟು ಇನ್ಸಲ್ಟ್ ಅಲ್ಲ. ಯಾವ್ದಕ್ಕೂ ನಿಮ್ಮ ಎಚ್ಚರಿಕೆದಾಗ ನೀವು ಇರ್ರಿಯಪ್ಪ, ಅದಕ್ಕೆ ಹೇಳಿಕತ್ತಿ ನಾನು. ಆಮೇಲೆ ಈ ಕೇಜ್ರಿವಾಲ್ ಕಥೆ ಆದಂಗ ಆಗ್ತದ ನೋಡ್ರಿ. ಕೇಜ್ರಿವಾಲ್ ಮೋದಿಜಿ ಊರು ಗುಜರಾತಿಗೆ ಹೋಗಿ ರ್ಯಾಲಿ ಮಾಡ್ತೀನಂತ ಭಾರಿ ಪೋಸ್ ಕೊಟ್ರು. ಅಯ್ಯೋ, ಏನ್ ಕೇಳ್ತೀರಿ ನೀವು ಅದ್ರದ್ದು ಕತಿ? ಅರೇಂಜ್ಮೆಂಟ್ ಅಂದ್ರೆ ಏನದು? 100 ಚೇರ್ಗಳನ್ನ ತಂದು ಹಾಕಿದ್ರು. ಆದ್ರ ಆಮೇಲೆ ನೋಡಿದ್ರ ಒಂದೊಂದ ಚೇರ್ ಹಾಕಿದ್ದನ್ನ ಹಂಗ ಸಾವಕಾಶ ತೆಗಿಬೇಕಾದಂತ ಪರಿಸ್ಥಿತಿ ಬಂತು. ಮತ್ ಏನ್ರಿ, ಮಂದಿನೇ ಇಲ್ಲ. ಖಾಲಿ ಚೇರ್ ನೋಡಿದ್ರ ಪಾಪ ಎಂಥ ಅವಮಾನ, ಎಂಥ ಇನ್ಸಲ್ಟ್ ಹೇಳ್ರಿ. ಅದಕ್ಕೆ ಚೇರ್ಗಳನ್ನೆಲ್ಲ ತೆಗಸ್ಲಿಕ್ಕೆ ಹತ್ಬಿಟ್ರು. ದೆಹಲಿದಾಗ ಈ ಮನುಷ್ಯ ಅಧಿಕಾರದಾಗಿದ್ದಾಗ ಆಡಿದ ಆಟಕ್ಕೆ ಇವ್ರನ್ನ ಯಾರೇ ನಂಬ್ತಾರೇನ್ ಹೇಳ್ರಿ? ನಂಬ್ಲಿಕ್ ಸಾಧ್ಯರೇ ಅದೇನ್ ಹೇಳ್ರಿ ನೀವು? ಆ ದೆಹಲಿದಾಗ ಎಷ್ಟು ಟೈಮ್ ಹಿಂಗ ಮಳಿ ಬಂದಿತ್ತಂದ್ರ ಹೆಂಗಿರ್ತಿತ್ ಹೇಳ್ರಿ? ಈಗ ಅದೇ ರೇಖಾ ಗುಪ್ತಾ ಅವ್ರು ಬಂದ ಮ್ಯಾಲ ದೆಹಲಿ ಹೆಂಗದ ಅಂತ ಇದು ಒಂದು ರೋಡ್ ನೋಡಿದ್ರ ಅರ್ಥ ಆಗ್ತದ ಬಿಡ್ರಿ. ಇದೇ ನೋಡ್ರಿ, ಇದೇ ವ್ಯತ್ಯಾಸ ಅಂದ್ರ. ಮಂದಿ ಇದನ್ನ ಅರ್ಥ ಮಾಡ್ಕೋಬೇಕಷ್ಟೆ.
ನಮ್ಮಲ್ಲೂ ಗ್ಯಾರಂಟಿ ಅಂತ ತಿಳ್ಕೊಂಡು ಹಿಂದ್ ಬಿದ್ದು ಬಿಟ್ರು ಇಲ್ಲಿನೂ ಕೇಜ್ರಿವಾಲ್ ಸರ್ಕಾರ ಆದಂಗೆ ಅನ್ಸ್ಲಿಕ್ಕತ್ತದ ಅದ ಲಕ್ಷಣಗಳು ಕಾಣ್ಲಿಕ್ಕತ್ತಾವ. ಈಗ್ಲೇ ಶುರು ಹಚ್ಕೊಂಡು ಬಿಟ್ಟಾರ ಗೊತ್ತಾ ನಿಮಗ, ಕಿಸ್ಸೆ ಎಲ್ಲಾ ಖಾಲಿ ಅಂತ ಹೇಳಿ ಸಿಕ್ಕವ್ರ ಕಿಸ್ಸೆದಾಗಿರುದೆಲ್ಲ ನಂಗೆ ಬೇಕು ಅಂತ ವಸೂಲಿ ಮಾಡ್ಲಿಕ್ಕೆ ನಿಂತು ಬಿಟ್ಟಾರ. ನೋಡ್ರಿ ಪಾಪ ಆ KGF ಬಾಬು ಮಹಾರಾಷ್ಟ್ರದಾಗ ಟ್ಯಾಕ್ಸ್ ಕಟ್ಟಿ ಕಾರ್ ತಂದಿದ್ರಂತ. ಅಷ್ಟ ಅಲ್ದೇನೆ ಇಲ್ಲಿ ಕರ್ನಾಟಕದಾಗನು ಟ್ಯಾಕ್ಸ್ ಕಟ್ಟಬೇಕಂತ. ಹೆಂಗ್ ಹೇಳ್ರಪ್ಪ? ಅಲ್ಲ, ಇನ್ಕಮ್ ಟ್ಯಾಕ್ಸ್ ಬರ್ಲಿಲ್ಲ, ಇಡಿ ಬರ್ಲಿಲ್ಲ, ಕೇಂದ್ರ ಸರ್ಕಾರನೂ ಬರ್ಲಿಲ್ಲ, ಆಜು ಬಾಜುದು ರಾಜ್ಯಗಳದಾಗೂ ಏನಾಗ್ಲಿಕ್ಕತ್ತದ? ಅಲ್ಲಿನೂ ಈ ತರ ಏನಾರ ನಡೆಯಕತ್ತದ? ಇಲ್ಲ. ಹಿಂಗಿರುವಾಗ ಸಿದ್ದರಾಮಯ್ಯ ಅವರಿಗೆ ಈ ದುರ್ಬುದ್ಧಿ ಹೇಳ್ಕೊಟ್ಟಿದ್ದು ಯಾರು? ರಾಜ್ಯ ಎಷ್ಟು ಚಂದ ಡಿಜಿಟಲ್ ಇಂಡಿಯಾಗ ಬದಲಾಗ್ಲಿಕ್ಕತ್ತದ. ರೋಡ್ ಸೈಡ್ ಇರೋ ಗಾಡಿಗೊಳದ್ರಾಗ, ಸಣ್ಣ ಪುಟ್ಟ ಅಂಗಡಿಗೊಳದ್ರಾಗ ಸಹಿತ QR ಕೋಡ್ ಬಂದೈತಿ ಅಂತ ಹೇಳಿ ಮೋದಿಯನ್ನ ಹೊಗಳಿಕತ್ತಾರ. ಅವ್ರಿಗೆ ಇದಕ್ಕೆ ತಡ್ಕೊಳಕ್ ಆಗ್ಲಾರ್ದೆ ನೋಟಿಸ್ ಕಳಿಸ್ಬಿಟ್ರ ಸಿದ್ದರಾಮಯ್ಯನವರು. ಒಟ್ಟಿನಾಗ ಹೇಳ್ತೀನಿ ಕೇಳ್ರಿ, ಇವ್ರು ಆಡ್ಲಿಕ್ಕತ್ತಿದ್ದು ನೋಡಿದ್ರ ಚಲೋದಕ್ಕಂತೂ ಅನ್ಸಾಕತ್ತಿಲ್ಲ, ಏನೋ ಚಲೋದ್ ಮಾಡ್ತಾರಂತ ಅನ್ಸ್ಲಿಕ್ಕತ್ತದ. ಇಲ್ಲ ಅಲ್ರಿ, ಮತ್ತ ಆ ಸಿಗಂದೂರು ಸೇತುವೆ ಉದ್ಘಾಟನೆಗ ಎಷ್ಟು ರಾಜಕೀಯ ಮಾಡಿದ್ರ ನೋಡಿರಿಲ್ಲ. ಇಡೀ ಕಾರ್ಯಕ್ರಮ ಆಯೋಜನೆ ಆದ್ಮೇಲೆ ಬರುದಿಲ್ಲ ಅಂತ ಹೇಳಿ CM ಡ್ರಾಮಾ ಮಾಡ್ತಾರ. ಆಯ್ತಪ್ಪ, ಅವ್ರು ಉಲ್ಟಾ ಹೊಡೆದಿದ್ದೆ ತಡ. ಕಾಂಗ್ರೆಸ್ ಮಂದಿನೂ ಯಾರು ಬರ್ಲೇ ಇಲ್ಲ. ಅದು ಬಿಡ್ರಿ, ಕಾಂಗ್ರೆಸ್ನವರು ಉದ್ಘಾಟನೆಗೆ ಅಂತ ಹೇಳಿ ತಂದಿದ್ದು ಹೂವು ಹಣ್ಣು ಸಹಿತ ಎತ್ಕೊಂಡ್ ಹೋಗಿದ್ರಂತ. ಅತ್ಯಂತ ನೋವಾಗುತ್ತೆ. ನಿನ್ನೆ ಕಾರ್ಯಕ್ರಮ ಸಂದ 12 ಗಂಟೆಗೆ 3 ಜನ IAS IPS ಆಫೀಸರ್ ಸೆಲೆಕ್ಟ್ ಹೊಡೆದು, ಸರ್ ನಮಗೆ ರೀಕಾಲ್ ಬಂದಿದೆ, ವಾಪಸ್ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ. ಗೌರವಂತ PWD ಮಿನಿಸ್ಟ್ರು ಸಾಗರದವರೆಗೂ ಬಂದು ವಾಪಸ್ ಹೋದ್ರಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿಗೆ, ಅವರು ಕೂಡ ನಂಬರ್ ಆಫ್ TP ಇರುತ್ತೆ, ದೇಶದ TP ಇರುತ್ತೆ. ಗೌರವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಜಾರಕಿಹೊಳಿ ಸಾಹೇಬರಿಗೆ PWD ಮಿನಿಸ್ಟರ್ಗೆ ಹೇಳಿದೆ ಅವ್ರು ಸಾಗರಕ್ಕೆ ಬರ್ತಾ ಇದ್ರ? ಯಾರ್ದೋ ಹಿತ್ತಾಳಕ್ಕಿವೆ ಮಾತನ್ನ ಕೇಳ್ಕೊಂಡು ವಾಪಸ್ ಹೋದ್ರಲ್ಲ. ಇನ್ನೂ ಮುಜುಗರ ಅಂದ್ರೆ ಒಂದೊಂದು ಕಾಲಿ ಫೋನ್ ಬರುತ್ತೆ, ಸರ್ AW ಫೋನ್ ಮಾಡ್ತಾರೆ, ಡಬಲ್ ಫೋನ್ ಮಾಡ್ತಾರೆ, ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಅಂದ್ರು. ಸಡನ್ ಆಗಿ ಫೋನ್ ಮಾಡಿ ಅಲ್ಲಿರೋ ಮೊಮೆಂಟರ್ಸ್ ನಾನು ನೋಡಿದ್ದೆ. ಮೊಮೆಂಟರ್ಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡ್ಕೊಟ್ಟಿದ್ವಿ ನಾವು ಅವರಿಗೆ. ಸಾಗರದಲ್ಲಿ ಒಳ್ಳೆ ಕ್ರಾಫ್ಟ್ ಇದಂತವ್ರ ಹತ್ರ ಯಾರು ಕೊಡ್ಬೇಕಪ್ಪ ಅಂತ ಹೇಳ್ತೀನಿ. ಅಲ್ಲಿ ಬಂದ್ರೆ ಎಲ್ಲದೂ ದುಂಡು ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ಸು. ಪಾಪ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಮೊಮೆಂಟೋ ನನಗೆ ಸುದ್ದಿ ಬಂತು. ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮನೇಲಿದ್ದಂಥ ಶಾಲು ಹಾರ ಎಲ್ಲ ತರಿಸಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮನೇಲಿದ್ದಂಥ ಕೆಲವು ಪದಾರ್ಥಗಳನ್ನೆಲ್ಲ ಜೋಡಿಸಿ ಗೌರವಯುತವಾಗಿ ಅವರು ಸನ್ಮಾನ ಮಾಡಿ ಕಳಿಸ್ಬೇಕಾದ್ರೆ ನಮ್ಮ ಕರ್ತವ್ಯ ಇತ್ತು. ನಾವೆಲ್ಲರೂ ಕೂಡ ಸೇರ್ ಮಾಡಿದ್ವಿ. ಯಪ್ಪ, ಶಿವಮೊಗ್ಗ MP BY ರಾಘವೇಂದ್ರ ಅವ್ರು ಹೇಳೋದನ್ನು ಕೇಳಿದ್ರ ಏನ್ ರಾಜಕಾರಣಿಗಳು ಇಂತ ಹಿಂಗನು ಇರ್ತಾರ ಅಂತ ಅನಿಸ್ಬಿಡ್ತದ ನನಗ. ತೀರಾ ಅನಿಸ್ತದ ನೋಡ್ರಪ್ಪ, ಎಷ್ಟು ಚೀಪ್ ಮಂದಿ ಎಲ್ಲಿ ಅದಾರ ಅಂತ ಗೊತ್ತಿರ್ಲಿಲ್ಲ ನನಗ. ಇನ್ನ ಮಧು ಬಂಗಾರಪ್ಪ ಅವ್ರ ಮಾರಿ ನೋಡ್ರಪ್ಪ, ಅವ್ರದ್ದು ಏನ್ ಟ್ಯಾಲೆಂಟ್ ನೋಡಿ ಎಜುಕೇಶನ್ ಮಿನಿಸ್ಟರ್ ಮಾಡ್ಯಾರೋ ಏನೋ. ಅವ್ರ ಮಾತಂತೂ ನೀವು ಕೇಳಿರಿಲ್ಲ, ಎಷ್ಟ್ ಚಂದ ಅರ್ಥ ಆಗ್ತದ ನಿಮ್ಗೆ ಗೊತ್ತೈತಿ. ಅಷ್ಟಾದ್ರೂ ಏನ್ ಹೇಳ್ತಾರ ಕೇಳಿರೇನ್ ನೀವು? ಸಿಗಂದೂರು ದೇವಸ್ಥಾನನ 1 ತಿಂಗಳನ್ಯಾಗ ಹಾಳ ಮಾಡ್ತಾರಂತ ಡೀಟೇಲ್ಸ್ ಅದ ಅಂತ. ಈ ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡಕ್ ಹೋಗ್ಬೇಡ್ರಿ. ಸಿಗಂದೂರು ದೇವಸ್ಥಾನ ಹೆಂಗ್ ಹಾಳು ಮಾಡಬೇಕು ಅಂತ ಹೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ಸಿಗಂದೂರು ದೇವಸ್ಥಾನ ಹೆಂಗ್ ಹಾಳು ಮಾಡಬೇಕು ಅಂತ ಹೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ಸಿಗಂದೂರು ದೇವಸ್ಥಾನ ಹೆಂಗ್ ಹಾಳು ಮಾಡಬೇಕು ಅಂತ ಹೇಳಿ ಇನ್ನೊಂದು ತಿಂಗಳೊಳಗೆ ನಿಮಗೆ ಡೀಟೇಲ್ಸ್ ಹೇಳ್ತೀವಿ. ಇದು ಬ್ಯಾಡ್ ಆಗಿತ್ತು ಅನ್ಸ್ಲಿಕ್ಕತ್ತದ ಮಧು ಬಂಗಾರಪ್ಪ ಅವರೇ. ಈ ಹುಲಿ ಹೊಟ್ಟಿದಾಗ ಹುಲಿನೇ ಹುಟ್ಟತೈತಿ ಅನ್ನೋದು ಬರೇ ಮಾತಷ್ಟೇ ಅಂತ ಹೇಳಿ ನಿಮ್ಮನ್ನ ನೋಡಿದ ಮೇಲೆ ಅರ್ಥ ಆಯ್ತು ನೋಡ್ರಪ್ಪ. ನಿಮ್ಮಪ್ಪ ಹೆಂಗಿದ್ದರ್ರಿ, ನೀವ್ ಹೆಂಗದಿರ್ ನೋಡ್ರಿ, ಸ್ವಲ್ಪ ಅವ್ರ ಗುಣಗಳು ನೀವು ಕಲ್ಕೋಬೇಕಾಗಿತ್ತು ಅಂತ ತಿಳ್ಕೊರಿ ನೀವು ಮಧು ಬಂಗಾರಪ್ಪ ಅವ್ರೆ. ನೀವು ಯಾವಾಗ ಆ ತಾಯಿಯ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ನಾಶದ ಬಗ್ಗೆ ಮಾತಾಡಿದ್ರೆ ನೋಡ್ರಿ, ಅಲ್ಲಿಗೆ ನಿಮ್ಮ ಕೌಂಟ್ ಡೌನ್ ಶುರು ಆಯ್ತಂತ ತಿಳ್ಕೊರಿ ನೀವು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.